ಬಶೀದ್ ತೆಲುಗುನವರಲ್ವಾ ನೀವು? ತೆಲುಗು ಇಂದ ಬಂದಿರೋರಲ್ವಾ? ಹೌದು ತಾರಾ ಮೇಡಮ್. ಇದನ್ನ ಒಂದ್ಸತಿ ತೆಲುಗು ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡಿ ನೋಡ್ರಿ. ಅಲ್ಲಿಂದ ಎಲ್ಲಾರು ಮೋಹನ್ ಬಾಬು ಇಂದ ಹಿಡಿದು ಎಲ್ಲಾರು ಒದ್ದೋಡಿಸ್ತಾರೆ. ಎಷ್ಟ್ರಿ ಧೈರ್ಯ ನಿಮ್ಗೆ ಈ ರೀತಿ ಒಂದು ಟ್ರಿಕ್ ನ ಯೂಸ್ ಮಾಡೋದಿಕ್ಕೆ? ಈ ರೀತಿ ಒಂದು ಗಿಮಿಕ್ ಮಾಡ್ತಿರಲ್ಲ, ಎಷ್ಟು ಧೈರ್ಯ ನಿಮ್ಗೆ? ಕನ್ನಡದವ್ರು ಕೇಳಲ್ಲ ಅನ್ಕೊಂಡಿದೀರಾ? ತಾರಾ ಅಲ್ಲ ರೀ, ಅವಳಿಗಿನ ಭಾರ. ಇಲ್ಲಿ ಮಾತಾಡ್ರಿ, ಇಲ್ಲಿ ಕರೆಕ್ಟ್ ಆಗಿ ಫಸ್ಟ್. ಏನ್ ಮೇಡಮ್? ನನ್ ಮಾತು ಮೇಡಮ್, ಫಸ್ಟ್ ನನ್ನ ಮಾತು ಕೇಳಿ. ನಾನು ಆ ತರ ಟ್ರಿಕ್ ಮಾಡ್ತೇನೆ. ನಾನು ಆ ತರ ನನ್ನ ಟ್ರಿಕ್ ಮಾಡ್ತೇನೆ. ನೀವು ಯಾರು నిలిపితే ఉరి శిక్ష ಮಾಡ್ಕೊಂಡು ರೆಡಿ మేడం. ನಾನು ఎవరేం చెప్పాలి? ఇక్కడ కనిపిస్తుంది, ఇక్కడ కనిపిస్తుంది. లాంగ్వేజ్ ప్రాబ్లమా? తెలుగు అర్థం కావుతుంది కదా? లేనಲ್ಲ మేడం, ನಾನು రిషికా సింధు చెప్పు ముందుకు. అయ్యో చెప్పండి. నేను ఏం చెప్తానంటే మేడం, చెప్పి చావు. మేడం సరిగా మాట్లాడండి, చావుకి కాదు. మీరు రెస్పెక్ట్ ఇచ్చి మాట్లాడండి. నేనేం తప్పు ఏంటి రెస్పెక్ట్ ఇవేది? అమ్మాయిల్ని ఇలా చూపించారు, ఏంటి ನೀವು రెస్పెక్ట్ ಕೊಡಬೇಕಾಗಿರೋದು? ಈ ತರ ಗಿಮಿಕ್ ನಮ್ ಕನ್ನಡ ಇಂಡಸ್ಟ್ರಿಲಿ ಯಾವತ್ತೂ ಯಾರು ಮಾಡಿಲ್ಲ, ಅರ್ಥ ಮಾಡ್ಕೊಳ್ಳಿ. 11 ಗಂಟೆಗೆ ಚೇಂಬರ್ಗೆ ಬಾ, ನಿನಗೋಸ್ಕರ ಕಾಯ್ತಾ ಇರ್ತೀವಿ. ಅಲ್ಲಿ ಏನಾಗುತ್ತೆ ಅಲ್ಲಿ ಇತ್ಯರ್ಥ ಮಾಡೋಣ. ಒಂದ್ ನಿಮಿಷ ಸರ್, ನಾನು ಇವತ್ತೇ ಬರ್ತೀನಿ. ಯಾಕಂದ್ರೆ ಅವ್ರು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದಿರಿ, ಅದರಲ್ಲಿ ನಾನು ಬೇಲ್ ಮಾಡ್ಕೊ ಫಸ್ಟ್. ಯಾಕಂದ್ರೆ ಅವ್ರ FIR ಇದೆ, ಅದರಲ್ಲಿ ನನಗೆ FIR ಇದೆ. ಅದಕ್ಕೋಸ್ಕರ ನಾನು ಇವತ್ತೇ ಬರ್ತೀನಿ. ಆಕ್ಚುಲಿ ನಾನು ಇವತ್ತೇ ಬರ್ತೀನಿ. ನಾನೇನ್ ತಪ್ಪು ಮಾಡಿಲ್ಲ. ಹಲೋ, ನಾನು ಹೇಳದ್ ಕೇಳಿಲ್ಲಿ, FIR ಇರ್ಲಿ ಏನೇ ಇರ್ಲಿ, ಅದಾಗದೆ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀನು ಬಾ, ನಮ್ಮ ಮುಂದ್ಗಡೆ ಕೂತ್ಕೋ. ನಾನು ಯಾರ ನಿನ್ಗೆ ಕಬ್ಬನ್ ಪಾರ್ಕಲ್ಲಿ ಮಾತಾಡಿದ್ರಲ್ಲ, ಅವರು ಬರ್ತಾರೆ. ಸತ್ಯ ಏನು ಅನ್ನೋದನ್ನ ಡಿಸೈಡ್ ಮಾಡೋಣ. ಫಸ್ಟ್ ನೀನು ಬಾ, ತಲೆ ಮಾಡಿಸ್ಕೋಬೇಡ. ಇಂಕೊಂದು ವಿಷಯ ಸರ್, ನಾನು ಎಲ್ಲ ರಿಷಿಕಾ ಅಗ್ರಿಮೆಂಟ್ ಎಲ್ಲ ನಾನು ತೋರಿಸ್ತೀನಿ. ಇಂಕೊಂದು ವಿಷಯ ಏನಂದ್ರೆ, ನಾನು ಈ ವಿಡಿಯೋ ಕನಕ ನಾನು ಅನ್ನಕ ಮಾಡಿಸ್ತೆ ಸರ್. ನಾನು ನನ್ನ ಮದರ್ ಮೇಲೆ ಪ್ರಾಮಿಸ್ ಸರ್. ನಾನು ಕಬ್ಬನ್ ಪಾರ್ಕ್ ನಲ್ಲಿ ಈ ಮಾತಾಡ್ತೀನಿ. ಏನಂದ್ರೆ ಓಕೆ ಅಷ್ಟೊಂದು ಬಟ್ಟೆ ಬಿಟ್ಟು ಶೂಟಿಂಗ್ ಮಾಡ್ತೀನಿ ಸರ್ ನಾನು ಕೇಳ್ತೀನಿ. ಅವ್ರ ಫ್ರೆಂಡ್ಲಿಗೆ ನಾನು ಕೇಳ್ತೀನಿ, ಅದು ಬಿಟ್ಬಿಡ್ತೀನಿ ಸರ್. ಇವತ್ತು ನಾನು ಸಬ್ಜೆಕ್ಟ್ ಚೇಂಜ್ ಮಾಡಿ ದುನಿಯಾ ವಿಜಯ್ಗೆ 1 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ. ಈ ಮೂವಿಗೆ ಶೂಟಿಂಗ್ ಚೇಂಜ್ ಮಾಡಿ ನೆಕ್ಸ್ಟ್ ಮಂತ್ ಶೂಟಿಂಗ್ ಹೋಗ್ತಾ ಇದ್ದೀನಿ ಕೇಳ್ತೀನಿ ಸರ್. ದಯವಿಟ್ಟು ನೀನ್ ಮಾತಾಡೋದನ್ನ ಸರಿಯಾಗಿ ಮಾತಾಡೋ. ಮಾತಾಡ್ತೀನಿ ಸರ್. ಮತ್ತೆ ನೀನೇನ್ ಮಾತಾಡ್ತಿದ್ದೆ ಟಿವಿಯಲ್ಲಿ ಎಲ್ಲಾರ ಮುಂದೆ ಕೂತ್ಕೊಂಡು ಬಟ್ಟೆ ಬಿಚ್ಚಾಕೊಂಡು ಶೂಟಿಂಗ್ ಮಾಡಿದ್ದೀನಿ, ಏನ್ ಅರ್ಥ ಅದು? ಕ್ರಿಮಿನಲ್ ವಿಡಿಯೋ ಮಾಡ್ತೀನಿ ಸರ್. 3 ಸಲ ಹೊಡಿತಾರೆ ನಿನಗೆ. ನೀವು ಇದಕ್ಕೆ ಮುಂಚೆ ಮಾತಾಡ್ತೀವಿ, ನಿನಗೆ 3 ಸಲ ಹೊಡಿತಾರೆ. ಮಾತಾಡ್ತೀನಿ. ಬಶೀದ್ ರಾಜೇಂದ್ರ ಸಿಂಗ್ ಬಾಬು ಮಾತಾಡ್ತಿದ್ದಾರೆ. ರಿಷಿಕಾ ತಂದೆ ಅವ್ರ ಹತ್ರ ಮಾತಾಡಿ. ಹೇಳಿ ಸರ್. ಏನ್ ಹುಡುಗಿರಿಂದ ಅಷ್ಟೊಂದು ಚೀಪ್ ಆಗೋಯ್ತು? ಬಶೀರ್, ನೀನ್ ಇನ್ನು ಬಚ್ಚಾ, ನೀನು ಫಿಲಂ ಇಂಡಸ್ಟ್ರಿನಲ್ಲಿ ನೀನು ಏನ್ ಶಾರ್ಟ್ಸ್ ತೆಗೆದಿದ್ಯಾ ಅಂತ ಒಬ್ಬ ಕಾಮನ್ ಮ್ಯಾನ್ ಗೊತ್ತಾಗ್ತಿದೆ. ಬರಯ್ಯ, ನೀನು ಯಾಕೆ ಚೇಂಬರ್ ಬರೋದಿಲ್ಲ? ನಾನು ಮುಚ್ಕೊಂಡ್ ಬರ್ಬೇಕು. ನೀನು ಮಾತಾಡಬಾರ್ದು. ಯಾವಾಗ ಗೋವಿಂದ ಗಣೇಶ್ ಹೇಳಿದ್ರು, ಅವರು ಚೇಂಬರ್ ನಲ್ಲಿ ಒಂದು ಪದಾಧಿಕಾರಿಗಳು ಅವ್ರು ಹೇಳಿದ್ಮೇಲೆ ನೀನ್ ಬರ್ಬೇಕು ಅಲ್ಲಿಗೆ. ರಾಜೇಂದ್ರ ಸರ್, ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ನೀನ್ ಮಾತಾಡ್ಬೇಡ, ನನ್ನ ಮಾತಾಡಿಸ್ಬೇಡ. ನೀನು ಇನ್ನು ಬಚ್ಚ, ನಾನು 6 ಬಟ್ಟೆ ಶೂಟಿಂಗ್ ಮಾಡಿದೆ ಅಂತ ಹೇಳಿದೆ. ಗಣೇಶ್, ಬಶೀರ್, ಒಂದ್ ಮಾತಾಡ್ತೀನಿ ಕೇಳ್ಕೊ. ಒಂದೇ ಮಾತಾಡ್ತೀನಿ ಕೇಳ್ಕೊ, ಜಾಸ್ತಿ ಮಾತಾಡಲ್ಲ. ನಾಳೆ ನೀನು ಪ್ರಾಮಿಸ್ ಮಾಡಿ ಚೇಂಬರ್ಗೆ ಬರ್ತೀನಿ ಅಂದ್ರೆ ನಿನ್ನ ಪಿಕ್ಚರು ಅಪಹರಣದಲ್ಲಿ ಇರುತ್ತೆ. ಕರೆಕ್ಟ್ ಅಣ್ಣ? ಇಲ್ಲ ಅಂದ್ರೆ ನಾಳೆ ಮಧ್ಯಾಹ್ನ ಮ್ಯಾಟ್ನಿ ಒಳಗಡೆ ನೀವು ಬರಲಿಲ್ಲ ಅಂದ್ರೆ ಅಲ್ಲಿ ನಿನ್ನ ಪಿಕ್ಚರ್ ಇರಲ್ಲ. ಸರ್ ಒಂದ್ ನಿಮಿಷ ಸರ್. ಇಲ್ಲ, ನಾನು ಹೇಳೋದು ಕೇಳು. ಇಲ್ಲಿ ತಪ್ಪಿತಸ್ಥರು ಯಾರು ಅನ್ನೋದು ಪ್ರೂವ್ ಆಗ್ಬಿಡ್ಬೇಕು. ಕರೆಕ್ಟ್ ಸರ್. ನಾಳೆ ಬೆಳಗ್ಗೆ ನೀನು ಅಲ್ಲ ಅನ್ನೋದು. ಈಗ ಒಂದ್ ನಿಮಿಷ, ನಿನಗೆ ಪೊಲೀಸ್ ಇದ್ಬೇಕಾ? ನಾನಿದ್ದೀನಿ, ಬಾ. ಒಂದ್ ನಿಮಿಷ ಸರ್, ನಾನೇನು ತಪ್ಪು ಮಾಡಿಲ್ಲ. ಫಸ್ಟ್ ಪಾಯಿಂಟ್. ಒಂದ್ ನಿಮಿಷ ಸರ್. ಸೆಕೆಂಡ್ ಪಾಯಿಂಟ್ ಏನು ಗೊತ್ತಿಲ್ಲ ಸರ್. ಸೆಕೆಂಡ್ ಪಾಯಿಂಟ್ ಎಂದು ನಿನಗೂ ಏದು ನ್ಯಾಯ ಅನ್ಪಿస్తే ಅದು ಮಾಡಿ ಸರ್. ನಾನು ಅದಕ್ಕೋಸ್ಕರ ನಾನೇ ಚಾಂಬರ್ ನಲ್ಲಿ ನಿನ್ಗೆ ಏದು ನ್ಯಾಯ ಅನ್ಪಿస్తే ಅದೇ ಮಾಡಿ ಸರ್. ನನಗೂ ಚಾಂಬರ್ ಇಂಪಾರ್ಟೆಂಟ್. ಒಂದ್ ನಿಮಿಷ ಸರ್, ನಾನೇನು ತಪ್ಪು ಮಾಡಿಲ್ಲ.
ತಪ್ಪು ಮಾಡಿದಲ್ಲ, ನನ್ ವಿಡಿಯೋ ನೀವು ಅಪ್ಲೋಡ್ ಮಾಡಿದಿರಲ್ಲ, ನಾನೇ ಬಂದು ಇಲ್ಲಿ ಇಡೀ ಕರ್ನಾಟಕದ ಮುಂದೆ ಕೂತ್ಕೊಂಡಿದ್ದೀನಿ. ನಾನ್ ಮಾಡಿಲ್ಲ ಅಂತ ಹೇಳಕ್ಕೆ, ನಾನ್ ನಿಮ್ ತರ ತಲೆ ಮರೆಸ್ಕೊಂಡು ನಾನು ಅಲ್ಲಿ ಕೂತ್ಕೊಂಡು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಮಾಡಿಲ್ಲ ಅಂದ್ರೆ ಇಲ್ಲಿ ಬಂದ್ ಕೂತ್ಕೊಳ್ಳಿ. ಏನು ಓಡೋಗಿ ಎಲ್ಲಿಂದಾನೋ ಮಾತಾಡ್ತೀರಾ? ನಾನು ಹುಡುಗಿಯಾಗಿ ಬಂದ್ ಕೂತಿದ್ದೀನಿ, ನಿಮ್ಗೆ ಗಂಡ್ಸಾಗಿ ಮರ್ಯಾದೆ ಇಲ್ವನ್ರಿ? ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಬರ್ತಾನೆ, ನಾವು ಕಂಪ್ಲೇಂಟ್ ಮಾಡ್ತೀವಿ. ಯಾಕೆ ಎಲ್ಲೋ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ಕಂಪ್ಲೇಂಟ್ ಕೊಟ್ಟಿರ್ಲಿ, ನೀನು ಎದುರುಗಡೆ ಬಾಪ, ನೀನು ಫಸ್ಟ್ ಚೇಂಬರ್ ಅಣ್ಣ ಹೇಳಿದಾರಲ್ಲ ಆ ತರ. ಸಾರಾ ಗೋವಿಂದ್ ಅವ್ರು ಹೇಳ್ತಾ ಇದಾರಲ್ವಾ, ಪೊಲೀಸ್ ಅವ್ರು ಇದ್ರೂನು ನಾನಿದ್ದೀನಿ ಬನ್ನಿ, ಮಾತುಕತೆ ಮುಗಿಯೋ ತನಕ ಪೊಲೀಸ್ನವ್ರು ಏನೋ ಆಕ್ಷನ್ ತಗೊಳ್ತಾರೆ ಗ್ಯಾರಂಟಿ ಕೊಡ್ತಿದಾರಲ್ಲ, ಮತ್ ಬನ್ನಿ. ಚಾಂಬರ್ ಬಂದ ತಕ್ಷಣ ನೀವು ನಾನು ತಪ್ಪು ಮಾಡಿದ್ರೆ ನೀವು ಏನ್ ಶಿಕ್ಷೆ ಮಾಡ್ತೀವಿ ರೆಡಿ ಸರ್. ನಾನು ನೀವು ಯಾವ ಶಿಕ್ಷೆ ಮಾಡಿದ್ರೆ ನಾನು ರೆಡಿ. ಆಯ್ತು, ನಾನು ಶಿಕ್ಷೆ ಮಾಡಿ ನಾನು ರೆಡಿ ಸರ್. ಓಕೆ, ನೀನು ನಾಳೆ ಮಧ್ಯಾಹ್ನದೊಳಗೆ ಬಾ. ಅದರಲ್ಲಿ ಕೋರ್ಟ್ ಹೋಗಿ ತಕ್ಷಣ ಕಾಲ್ ಮಾಡಿ ಬರ್ತೀನಿ ಸರ್. ಓಕೆ, ಬಾ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ನೋಡು, ಮಾತಾಡ್ತೀನಿ ಕೇಳು. ಗೋವಿಂದ ಸರ್, ಹೇಳು. ಮತ್ತೆ ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ತಪ್ಪು ಮಾಡಿస్తే ನೀವು ಏನ್ ಶಿಕ್ಷೆ ಮಾಡಿದ್ರೆ ಓಕೆ ಸರ್ ನನಗೆ. ಏ ಅಪ್ಪ, ನೀನ್ ಬಾರಪ್ಪ, ಮಾತಾಡಯ ಅಂದ್ರೆ 3 ಸರಿ ಅದನ್ನೇ ಹೇಳ್ತಾ ಇದ್ಯಾ. ರಾಜನ್ ಸಿಂಗ್ ಬಾಬು ಸರ್, ಬಶೀದ್ ಮಾತಾಡಿದ್ದನ್ನ ಕೇಳ್ತಾ ಇದ್ರಿ. ತುಂಬಾ ಡೆಸ್ಪರೇಟ್ ಆಗಿ ಪ್ರಯತ್ನ ಮಾಡ್ತೀಯ ಅವನು ತನ್ನ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ. ಏನ್ ಹೇಳ್ತಿರ್ತಾವು? ಅಲ್ಲೇ ಎಲ್ಲ ಪೂರ ಎವಿಡೆನ್ಸ್ ನಿಮ್ಮ ಹತ್ರ ಇರಬೇಕಾದ್ರೆ ಈಗ ಅವನು ತಿರುಗಿಸ್ತಾನೆ, ಆಮೇಲೆ ಆ ಶಾರ್ಟ್ಸ್ಗಳೆಲ್ಲ ಅವನ ಹತ್ರನೇ ಇರಬೇಕು, ಬೇರೆ ಯಾರು ಅಪ್ಲೋಡ್ ಮಾಡಕ್ ಸಾಧ್ಯ? ಅದೇ ಕಾಸ್ಟ್ಯೂಮ್ ನಾನು ಹೇಳ್ತೀನಿ, ಯಾವ ಶಾರ್ಟ್ ಹೆಂಗೆ ತೆಗೆದಿದ್ದಾನೆ, ಹೆಂಗ್ ಮ್ಯಾಚ್ ಮಾಡಿದ್ದಾನೆ, ಏನ್ ಗ್ರಾಫಿಕ್ ಮಾಡಿದ್ದಾನೆ ಅಂತ ಈ ಶಾರ್ಟ್ ಬೈ ಶಾರ್ಟ್ ಹೇಳ್ತೀನಿ. ಅವ್ನು ಇನ್ನೂ ಬಚ್ಚ, ಸಿನಿಮಾದಲ್ಲಿ ಇನ್ನೂ ಈ ಕಲಿತಿದ್ದಾನೆ. ನಾವು ಸಿನಿಮಾನ ಹುಟ್ಟದಾಗ್ಲಿಂದ ಬ್ಲಡ್ ಅಲ್ಲೇ ನೋಡ್ಬಿಟ್ಟಿದ್ದೀವಿ. ಅವ್ನು ಎಷ್ಟು ಮಟ್ಟಿಗೆ ಕಟ್ ಮಾಡಿದ್ದಾನೆ, ಯಾವ ತರ ಪ್ಯಾನ್ ಮಾಡಿದ್ದಾನೆ, ಏನ್ ಮಾಡಿದ್ದಾನೆ ಅಂತ ಎಲ್ಲಾನು ನಾನು ಹೇಳ್ತೀನಿ. ಬರ್ಲಿ ನಾಳೆ ಅವ್ನ ಚೇಂಬರ್ಗೆ. ಸರ್, ಬಾಬು ಸರ್ ನಾಳೆ ಬೆಂಗಳೂರು ಬರ್ತಾರೆ. ಅಲ್ಲ, ನಾನು ಅದೇ ಹೇಳಿದ್ದು, ಬೆಂಕಿ ಬಿರುಗಾಳಿದು ಅದರಲ್ಲಿ ಇದಿದೆ. ಬಣ್ಕರ್ ನಾಳೆ ಇವತ್ತು ರಾತ್ರಿನೇ ಬರ್ತಾ ಇದ್ದೀನಿ. ಅಲ್ಲ, ಬೆಂಕಿ ಬಿರುಗಾಳಿ ಶಾರ್ಟ್ಸ್ ಇದ್ರೆ ಇಟ್ಸ್ ಡೆಫಿನೆಟ್ಲಿ ವಿತ್ ಹಿಮ್ ಓನ್ಲಿ. ಅವ್ರ ಹತ್ರ ಮಾತ್ರ ಸಿಗಕ್ಕಾಗೋದು ಬೆಂಕಿ ಬಿರುಗಾಳಿ ಶಾರ್ಟ್ಸ್. ಗೋವಿಂದಣ್ಣ, ನಿಮ್ಮನ್ನ ಏನ್ ಪರ್ಸನಲ್ ಆಗಿ ಕೇಳ್ತಾ ಇರೋದು ಅಂದ್ರೆ, ಈ ತರ ಇನ್ನೊಬ್ರು ಬಂದು ಇಲ್ಲಿ ಕನ್ನಡದವ್ರ ಹೆಸರನ್ನ ಗಬ್ಬೆಬ್ಬಸದಲ್ಲೇ ಇರೋ ಸರಿಯಾಗಿ ನೀವು ಪಾಠ ಕಲಿಸ್ತೀರಾ ಅನ್ನೋ ಧೈರ್ಯ ನನಗಿದೆ. ಆತ ಯಾವ ಆಂಗಲ್ ಅಲ್ಲಿ ನನಗೆ ಡೈರೆಕ್ಟರ್ ಅಂತ ಅನ್ನಿಸ್ತಾನೆ? ಪ್ಲೀಸ್, ಡೈರೆಕ್ಟರ್ ಅನ್ನೋ ಹುದ್ದೆಗೆ ಅವಮಾನ ಅದು. ಡೈರೆಕ್ಟ್ ಇಲ್ಲಿ ಬಿಡಮ್ಮ, ಹೀರೋ ಬೇರೆ. ಸಿಂಗ್ ಬಾಬು ಅವ್ರ ಕೆಳಗಡೆ ನಾವು ಕೆಲಸ ಮಾಡಿದ್ವಿ, ಒಂದು ದಿನ ನಮಗೆ ಸೆಟಲ್ ಪ್ರಾಬ್ಲಮ್ ಆಗಿಲ್ಲ. ಅಲ್ಲ, ಆ ಪಿಕ್ಚರ್ ಗೆ ಅವರು ಹೀರೋ ಅಲ್ಲ, ಇದು ನೆಗೆಟಿವ್ ಕ್ಯಾರೆಕ್ಟರ್. ಹೌದಾ? ನಾನು ನಿಮ್ಮ ಜೊತೆ ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.